ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಕ್ಕೆ ಬ್ರೇಕ್ ಬೀಳುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ದಿನಕ್ಕೊಂದು ಈ ರೀತಿಯ ಪ್ರಕರಣಗಳು ವರದಿ ಆಗ್ತಾನೆ ಇರುತ್ತೆ. ಬೆಂಗಳೂರಿನಲ್ಲಿ ಈ ಮೂಲಕ ಹೆಚ್ಚಾಯಿತು ರೋಡ್ ರೇಜ್ ಪುಂಡಾಟ. ಕ್ಯಾಬ್ ಚಾಲಕನಿಂದ ಪ್ರಯಾಣಿಕನ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ನಿಗದಿತ ದರಕ್ಕಿಂತ ಹೆಚ್ಚು ಹಣವನ್ನು ಪಡೆದಿದ್ದಕ್ಕೆ ವಾಗ್ವಾದ ಆಗಿದೆ. ನಡು ರಸ್ತೆಯಲ್ಲಿಯೇ ಪ್ರಯಾಣಿಕನಿಗೆ ನಿಂದನೆ, ಹಲ್ಲೆಗೂ ಕೂಡ ಯತ್ನ ಆಗಿರುವಂಥದ್ದು. ಪದ್ಮನಾಭನಗರದ ಆರ್ಕೆ ಲೇಔಟ್ನಲ್ಲಿ ಘಟನೆ ನಡೆದಿರುವಂಥದ್ದು. ಈ ಮೂಲಕ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಆರ್ಕೆ ಲೇಔಟ್ನಲ್ಲಿ ಕ್ಯಾಬ್ ಅನ್ನು ಬುಕ್ ಮಾಡಿರ್ತಾರೆ ಶುಭಂ ಅನ್ನೋರು. 3 ಕಿಲೋಮೀಟರ್ ಹೆಚ್ಚು ತೋರಿಸ್ತಾ ಇದೆ, ಹೆಚ್ಚು ಹಣ ಕೊಡಬೇಕು ಅಂತ ಹೇಳಿ ಓಲಾ ಡ್ರೈವರ್ ಪಟ್ಟು ಹಿಡಿತಾರೆ. ಹೀಗಾಗಿ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಶುಭಂ ಹೇಳ್ತಾರೆ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ವಾಗ್ವಾದ ಆಗುತ್ತೆ. ಆ ವಾಗ್ವಾದ ಹಲ್ಲೆಯ ಹಂತಕ್ಕೆ ಹೋಗಿ ನಿಲ್ಲುತ್ತೆ. ಎಕ್ಸ್ನಲ್ಲಿ, ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಕ್ಯಾಬ್ ಚಾಲಕನ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಈ ತರ ಮಾತಾಡಬೇಡ ಅಪ್ಪ, ಯಾರು ಕೊಡ್ತಾರೆ? ಬಿಲ್ ತೋರಿಸಿ ತಗೊಳ್ಳಿ. ಕ್ಯಾನ್ಸಿಲ್ ಮಾಡಿ OTP ಕೊಟ್ಟಿದ್ದು ಕ್ಯಾನ್ಸಿಲ್ ಮಾಡಿ. ಕ್ಯಾನ್ಸಿಲ್ ಮಾಡ್ಕೊ ಹೋಗಿ ಸರ್ ಅನ್ನ ಬನ್ನಿ ಇಲ್ಲಿ ಸರ್. OTP ಕೊಟ್ಟು ಆಮೇಲೆ ಹೇಳ್ತಾರೆ ಎಕ್ಸ್ಟ್ರಾ ಪೇಡ್ ಮಾಡಬೇಕು. ನಾನು ಹೇಳ್ತಾ ಇದ್ದೀವಿ ಬೇಡ, ಕ್ಯಾನ್ಸಿಲ್ ಮಾಡ್ಕೊ ಹೋಗಿ ಅಷ್ಟೇ. ಏನ್ ರಾಂಗ್ ಸರ್ ತೋರ್ಸ್ತಾ ಇದ್ದಾರೆ. ಬಿಲ್ ಅಲ್ಲಿ ಶೋ ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಸಾಮಾನ್ಯವಾಗ್ತಾ ಇದೆ. ಈಗ ಮತ್ತೊಂದು ಪ್ರಕರಣ ಮುನ್ನೆಲೆಗೆ ಬಂದಿರುವಂಥದ್ದು. ಇದರ ಹಿನ್ನೆಲೆ ಏನು, ಯಾಕಾಗಿ ಈ ರೀತಿ ಆಗಿದ್ದು, ಡೀಟೇಲ್ಸ್ ಏನಿದೆ ಅಂತ ಹೇಳಿ. ಮುಖ್ಯವಾಗಿ ನಿನ್ನೆ ಒಂದು ಪ್ರದೇಶದಿಂದ ಮತ್ತೊಂದು ಕಡೆ ಟ್ರಾವೆಲ್ ಮಾಡುವಂತಹ ಸಂದರ್ಭದಲ್ಲಿ ಚಾಲಕ ಅವಶ್ಯವಾಗಿ ಬೈದಿದ್ದಾನೆ ಅನ್ನುವಂತಹ ಆರೋಪ. ಅದಕ್ಕಿಂತ ಹಿಂದೆ ಏನಾಯ್ತು ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ ಈಗಾಗಲೇ ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಲ್ಲಿ ಬುಕ್ ಮಾಡಿದ್ರು. ಆ ಒಂದು ಸ್ಥಳಕ್ಕೆ ರೀಚ್ ಕೂಡ ಆಗಿದ್ರು. ರೀಚ್ ಆದ ಬಳಿಕವೂ ಕೂಡ 3 ಕಿಲೋಮೀಟರ್ ಹೆಚ್ಚುವರಿಯಾಗಿ ತೋರಿಸ್ತಾ ಇತ್ತು. ಸೊ ಹಾಗಾಗಿ 3 ಕಿಲೋಮೀಟರ್ನ ಹೆಚ್ಚುವರಿ ಹಣವನ್ನ ಕೊಡಬೇಕು ಅಂತ ಹೇಳಿ ಕ್ಯಾಬ್ ಚಾಲಕ ಕೇಳ್ತಾರೆ. ಈ ಸಂದರ್ಭದಲ್ಲಿ ಪ್ರಯಾಣಿಕ ವಿರೋಧವನ್ನ ವ್ಯಕ್ತಪಡಿಸ್ತಾನೆ. ಕೊಡೋದಿಲ್ಲ, ಆಲ್ರೆಡಿ ನಾನು ರೀಚ್ ಆಗಿದ್ದೇನೆ ಡೆಸ್ಟಿನೇಷನ್ಗೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಆ್ಯಪ್ನ ಒಂದಿಷ್ಟು ಎಡವಟ್ಟಿನಿಂದಾಗಿ ಹಣ ಕೇಳಿರ್ತಾರೆ. ಹಣವನ್ನ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ವಾಗ್ವಾದ ಆಗುತ್ತೆ. ಈ ಸಂದರ್ಭದಲ್ಲಿ ಅವಾಚ್ಯವಾಗಿ ನಿಂದನೆಯನ್ನ ಮಾಡಿ ಹಲ್ಲೆ ಮಾಡೋದಕ್ಕೆ ಚಾಲಕ ಕಾಂತರಾಜ್ ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಅಲ್ಲಿಗೆ ಆ ಜಾಗಕ್ಕೆ ಬರ್ತಾರೆ. ಆನಂತರ ಗಲಾಟೆಯನ್ನ ತಿಳಿಗೊಳಿಸುವಂಥದ್ದು ಕೂಡ ಆಗುತ್ತೆ. ಮುಖ್ಯವಾಗಿ ಚಾಲಕರ ಅತಿರೇಕದ ವರ್ತನೆಗಳು ಜೊತೆಗೆ ತಾಳ್ಮೆಯನ್ನ ಕಳೆದುಕೊಂಡು ನೇರವಾಗಿ ಹಲ್ಲೆ ಮಾಡುವಂತಹ ಕೆಲಸಗಳಿಗೂ ಕೂಡ ಮುಂದಾಗ್ತಾ ಇದ್ದಾರೆ. ಈ ವಿಚಾರ ಬಗ್ಗೆ ಎಕ್ಸ್ ಖಾತೆಯಲ್ಲೂ ಕೂಡ ಆಗಿರುವಂತಹ ಅನುಭವದ ಬಗ್ಗೆ ಪ್ರಯಾಣಿಕ ಶೇರ್ ಮಾಡಿಕೊಂಡಿದ್ದಾನೆ. ಕ್ಯಾಬ್ನ ಚಾಲಕರ ಅತಿರೇಕದ ವರ್ತನೆಯ ಬಗ್ಗೆ ಅದರಲ್ಲಿ ಬರೆದುಕೊಂಡಿದ್ದಾನೆ. ಜೊತೆಗೆ ಪೊಲೀಸರು ಇಂತಹ ಚಾಲಕರು ಪ್ರಯಾಣಿಕರಿಗೆ ಕಿರಿಕಿರಿ ಕೊಡುವಂಥದ್ದು, ಅವಾಚ್ಯವಾಗಿ ನಿಂದನೆ ಮಾಡಿ ಹಲ್ಲೆ ಮಾಡುವಂತಹ ಚಾಲಕರನ್ನ ಬಂಧಿಸಬೇಕು, ಜೊತೆಗೆ ಕ್ರಮ ಆಗಬೇಕು ಅನ್ನುವಂಥದ್ದನ್ನು ಕೂಡ ಒತ್ತಾಯ ಮಾಡಿದ್ದಾರೆ. ಬಹುಶಃ ಯಾವ ಆ್ಯಪಲ್ಲಿ ಬುಕ್ ಮಾಡಿದ್ರು ಆ ಆ್ಯಪ್ನ ಒಂದಿಷ್ಟು ಟೆಕ್ನಿಕಲ್ ಸಮಸ್ಯೆಗಳಿಂದ 3 ಕಿಲೋಮೀಟರ್ ಹೆಚ್ಚುವರಿಯಾಗಿ ತೋರಿಸ್ತಾ ಇತ್ತು. ಆದರೆ ಅದೇ ಸ್ಥಳಕ್ಕೆ ರೀಚ್ ಆಗಿದ್ರು. ರೀಚ್ ಆದ ಬಳಿಕವೂ ಕೂಡ ಈ ಹೆಚ್ಚುವರಿ ಹಣಕ್ಕೆ ಡಿಮ್ಯಾಂಡ್ ಮಾಡಿರೋದು ಚಾಲಕನ ತಪ್ಪು. ಆದ್ರೆ ಅದಕ್ಕೆ ನಾ ಕೊಡೋದಿಲ್ಲ ಅಂತ ಹೇಳಿ ಸಮಾಧಾನದಿಂದ ಆನ್ಸರ್ ಮಾಡುವಂಥದ್ದು ಕೂಡ ಆಗ್ಬೇಕಾಗಿತ್ತು ಪ್ರಯಾಣಿಕನಿಂದ. ಆದ್ರೆ ಮಾತು ಅದು ಹೊರಟಾಗಿರೋದ್ರಿಂದಾಗಿ ಸಹಜವಾಗಿ ಕೋಪಗೊಂಡು ಈ ಒಂದು ಘಟನೆ ಕೂಡ ಆಗಿರುವಂಥದ್ದು. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ತರ ಮಾತಾಡಬೇಡ ಅಪ್ಪ, ಯಾರು ಕೊಡ್ತಾರೆ? ಬಿಲ್ ತೋರಿಸಿ ತಗೊಳ್ಳಿ. ಕ್ಯಾನ್ಸಿಲ್ ಮಾಡಿ OTP ಕೊಟ್ಟಿದ್ದು ಕ್ಯಾನ್ಸಿಲ್